ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಗಲಭೆ, ದಂಗೆ, ದೊಂಬಿ ಮಾಡುವುದನ್ನು ಅಥವಾ ಮಾಡಿಸುವ ಮೂಲಕನೋ ತಾವೇ ಖುದ್ದಾಗಿ ಮಾಡುವ ಮೂಲಕನೋ ಎಲೆಕ್ಷನ್ಗಳಲ್ಲಿ ನಿಂತು ಅದನ್ನೇ ಬಂಡವಾಳ ಮಾಡಿಕೊಂಡು ಅದನ್ನು ನಂಬಿ ಜನ ವೋಟ್ ಹಾಕಿ ಅವರನ್ನು ವಿಧಾನಸೌಧಕ್ಕೋ ಸಂಸತ್ತಿಗೋ ಕಳಿಸಿದ್ರೆ ಅಲ್ಲಿ ಹೋದಂತಹ ಈ ಗಲಭೆ ಜೀವಿಗಳು, ದಂಗೆ ಜೀವಿಗಳು ಏನು ಮಾಡಬಹುದು? ಅದನ್ನೇ ಇವತ್ತು BJPಯವರು ವಿಧಾನಸಭೆಯಲ್ಲಿ ಮಾಡಿದ್ದಾರೆ. ಇವತ್ತು ಕೊನೆಯ ದಿನ ಆಗಿತ್ತು, ಬಜೆಟ್ ಸೆಷನ್ನ ಕೊನೆಯ ದಿನ ಆಗಿತ್ತು. ಮುಖ್ಯಮಂತ್ರಿಗಳು ಬಜೆಟ್ ಮೇಲೆ ವಿಪಕ್ಷಗಳು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿತ್ತು, ಅವ್ರು ಕೊಡ್ತಾ ಇದ್ರು. ಆದರೆ ಆರಂಭದಿಂದನೇ BJPಯವರು ಒಂದಷ್ಟು ಘೋಷಣೆಗಳನ್ನು ಕೂಗ್ತಾ ಇದ್ರು. ಯಾಕೆಂದರೆ ಒಂದು ಸಿಡಿಗಳ ಹಾವಳಿ ಶುರುವಾಗಿದೆ ಅಂತ ಕಾಂಗ್ರೆಸ್ ಪಕ್ಷದ ರಾಜಣ್ಣ ಅವರೇ ಒಂದಷ್ಟು ಧ್ವನಿಯನ್ನು ಎತ್ತಿದ್ರು ಸದನದಲ್ಲಿ. ಕೆಲವು MLAಗಳನ್ನು ಹನಿ ಟ್ರ್ಯಾಪ್ಗೆ ಒಳಗಾಗಿಸಿ ಆ ಸಿಡಿಗಳನ್ನು ಇಟ್ಕೊಂಡು ಅವರನ್ನು ಹೆದರಿಸಲಾಗ್ತಿದೆ ಅಂತ ರಾಜಣ್ಣ ಅವರು ಒಂದು ಆರೋಪವನ್ನು ಮಾಡಿದರು. ಅದನ್ನೇ ಮುಂದಿಟ್ಕೊಂಡು ಇವತ್ತು ಒಂದಷ್ಟು ಸಿಡಿಗಳನ್ನು ಇಟ್ಕೊಂಡು BJPಯವರು ಮುಖ್ಯಮಂತ್ರಿಗಳ ಉತ್ತರ ಇತ್ತಲ್ಲ ಬಜೆಟ್ ಮೇಲೆ, ಆ ಸಂದರ್ಭದಲ್ಲಿ ಗಲಾಟೆ ಮಾಡ್ತಾ ಘೋಷಣೆಗಳನ್ನು ಕೂಗ್ತಾ ಇದ್ರು. ಇನ್ನು ಅವರಿಗೆ ಇನ್ನೊಂದು ಕಿಡಿ ಬೇಕಾಗಿತ್ತು. ಆ ಕಿಡಿಯನ್ನು ಮುಖ್ಯಮಂತ್ರಿಗಳ ಭಾಷಣದ ಕೊನೆಯಲ್ಲಿ ಕಂಡುಕೊಂಡ್ರು. ಅದೇನು ಅಂದರೆ, ಮುಸ್ಲಿಮರಿಗೆ ಕಾಂಟ್ರಾಕ್ಟ್ಗಳಲ್ಲಿ, ಗುತ್ತಿಗೆಯಲ್ಲಿ 4% ಮೀಸಲಾತಿ ಅನ್ನೋ ವಿಚಾರವನ್ನು ಮುಖ್ಯಮಂತ್ರಿ ಪ್ರಸ್ತಾಪ ಮಾಡಿದ್ರು. ಅದು ಪ್ರಸ್ತಾಪ ಮಾಡಿದ್ದೇ ತಡ BJPಯವರಿಗೆ ತಮ್ಮ ಎಲ್ಲ ಒಳಗಿನ ಶಕ್ತಿಗಳು ಒಂದೇ ಸಲ ಎದ್ದು ನಿಂತೇನು ಮಾಡಿದ್ರು, ಒಂದು ಕಡೆ ಸದನದ ಬಾವಿಗಿಳಿದ್ರೆ ಒಂದಷ್ಟು ಜನ ಸಭಾಧ್ಯಕ್ಷರ ಪೀಠದ ಸುತ್ತ ಹೋಗಿ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಿಲ್ಲ, ಅಲ್ಲಿದ್ದಂತಹ ಕಡತಗಳನ್ನೆಲ್ಲ ಎತ್ತು ಗಾಳಿಗೆ ತೂರೋದು, ಪ್ಲಸ್ ಅವುಗಳನ್ನು ಹರಿದು ಎಸೆಯೋದು, ಸಭಾಧ್ಯಕ್ಷರ ಮೇಲೆ ಎಸೆಯೋದು. ಒಂದಷ್ಟು ಜನ ಮುಖ್ಯಮಂತ್ರಿಗಳ ಮೇಲೂ ಅದನ್ನೇ ಮಾಡೋ ಪ್ರಯತ್ನ ಮಾಡಿದ್ರು. ಆದರೆ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಅವರ ಸುತ್ತ ನಿಂತ್ಕೊಂಡು ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಅದರ ಜೊತೆಗೆ ಜೋರು ಘೋಷಣೆಗಳನ್ನು ಕೂಗೋದು, ಇತಿ ಇಲ್ಲ ಮಿತಿ ಇಲ್ಲ ಅನ್ನೋ ರೀತಿಯಲ್ಲಿ. ಎಸ್ಪೆಷಲಿ ಅಶೋಕ್, ವಿಪಕ್ಷ ನಾಯಕ ಅಶೋಕ್, ಏನು ಯಾವುದಕ್ಕೂ ಕೇರ್ ಮಾಡಲ್ಲ ನಾನು ಅನ್ನೋ ರೀತಿಯಲ್ಲಿ ಲೈವ್ ಕಮೆಂಟ್ರಿ ಕೊಟ್ಕೊಂಡು ತಮ್ಮದೇ ಮಾತುಗಳಲ್ಲಿ, ತಮ್ಮದೇ ಡೈಲಾಗುಗಳು, ನಾವು ಯಾವುದಕ್ಕೂ ಕೇರ್ ಮಾಡಲ್ಲ, ಅವರ ಮನಸ್ಸಿನಲ್ಲಿದೆಯಲ್ಲ BJPಯವ್ರದ್ದು ಈ ಸಂವಿಧಾನಕ್ಕೆ, ಈ ಸಿಸ್ಟಮ್ಗೆ, ಈ ಪ್ರಜಾಪ್ರಭುತ್ವಕ್ಕೆ ನಾವು ಕೇರ್ ಮಾಡಲ್ಲ, ಅದನ್ನೇ ಅಶೋಕ್ ಒಂದು ರೀತಿಯಾಗಿ ಪರೋಕ್ಷವಾಗಿ ನಿರಂತರವಾಗಿ ಮಾತಾಡ್ತಾ ಘೋಷಣೆಗಳನ್ನು ಕೂಗ್ತಾ ಬೇರೆಯವರನ್ನು ಸಹ ಪ್ರೇರೇಪಣೆ ಮಾಡ್ತಾ ಹೋದರು. ಇದಿಷ್ಟರ ನಡುವೆ UT ಖಾದರ್ ಅವರಿಗೆ ಮೊದಲನೇ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಸಿಟ್ಟು ಬಂದು ಅವರು ಒಂದು ಆದೇಶವನ್ನು ಹೊರಡಿಸ್ಬಿಟ್ರು. 18 ಜನ BJP ಶಾಸಕರನ್ನು 6 ತಿಂಗಳವರೆಗೂ ವಿಧಾನಸಭಾ ಕಲಾಪದಿಂದ ಅಮಾನತು ಮಾಡಿ ತಮ್ಮ ತೀರ್ಪನ್ನು ಪ್ರಕಟಿಸಿದರು. ಸೊ ಯಾರು ಆ 18 ಜನ ಅನ್ನೋದಾದರೆ, ದೊಡ್ಡಣ್ಣಗೌಡ ಪಾಟೀಲ್, ಅಶ್ವತ್ಥ ನಾರಾಯಣ, SR ವಿಶ್ವನಾಥ್, BA ಬಸವರಾಜ್, MR ಪಾಟೀಲ್, ಚನ್ನಬಸಪ್ಪ, B ಸುರೇಶ್ ಗೌಡ, ಉಮಾನಾಥ್ ಕೋಟ್ಯಾನ್, ಶರಣ ಸಲ್ಗಾರ್, ಡಾಕ್ಟರ್ ಶೈಲೇಂದ್ರ, CK ರಾಮಮೂರ್ತಿ, ಯಶ್ಪಾಲ್ ಸುವರ್ಣ, ಹರೀಶ್ BP, ಭರತ್ ಶೆಟ್ಟಿ, ಮುನಿರತ್ನ, ಬಸವರಾಜ್ ಮುತ್ತಿಮೂಡ್, ಧೀರಜ್ ಮುನಿರಾಜ್ ಮತ್ತು ಚಂದ್ರಾಲಮಾಣಿ. ಇಷ್ಟು ಜನರನ್ನು 6 ತಿಂಗಳವರೆಗೆ ನೀವು ಸದನಕ್ಕೆ ಬರುವ ಹಾಗಿಲ್ಲ, ಸದನದ ಪ್ರಾಂಗಣಕ್ಕೂ ಬರೋ ಹಾಗಿಲ್ಲ, ಅದರ ಜೊತೆಗೆ ಸ್ಥಾಯಿ ಸಮಿತಿ ಸಭೆಗಳಿಗೂ ಸಹ ಅವಕಾಶ ಇಲ್ಲ, ನಿಮಗೆ TADA ಸಹ ಇರುವುದಿಲ್ಲ ಅಂತ ಸ್ಪೀಕರ್ UT ಖಾದರ್ ಖಡಕ್ ಆದಂತಹ ಒಂದು ನಿರ್ಣಯವನ್ನು ಘೋಷಣೆ ಮಾಡಿದ್ರು. ಇದು ಇಲ್ಲಿಯವರೆಗೆ ಸ್ಪೀಕರ್ ಪ್ರಕಟಿಸಿರುವಂತಹ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಅಂತ ಕರಿತಿರೋ ಅಥವಾ ಆದೇಶ ಅಂತ ಕರಿತಿರೋ, ಅದು ಇವತ್ತು ಪ್ರಕಟ ಮಾಡಿದ್ದು ಮಿಸ್ಟರ್ UT ಖಾದರ್, ಸ್ಪೀಕರ್ ಆಫ್ ಕರ್ನಾಟಕ ಅಸೆಂಬ್ಲಿ. ಅದರ ಜೊತೆಗೆ ಇನ್ನೊಂದಷ್ಟು ಚರ್ಚೆಗಳು ಸಹ ಆರಂಭ ಆಗಿದೆ. ಇದು ಸರಿನಾ? ಇದು ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ? ಶಾಸಕರನ್ನು ಅಂದರೆ ಜನರ ಪ್ರತಿನಿಧಿಗಳನ್ನು ಸದನದಿಂದ ತೆಗೆದು ಬಿಸಾಕೋದು ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆ ಅಂತ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಕೂಗನ್ನು ಎಬ್ಬಿಸ್ತಾ ಇದ್ದರೆ, ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ ಪೀಠಕ್ಕೆ, ಸಭಾಧ್ಯಕ್ಷರ ಪೀಠಕ್ಕೆ ಆ ಮಟ್ಟದ ಅಗೌರವವನ್ನು ತೋರಿಸಿದ್ರೆ, ಗೂಂಡಾಗಳ ರೀತಿ ವರ್ತಿಸಿದ್ರೆ ಅವರನ್ನು ಇನ್ನೇನು ಮಾಡೋಕ್ಕಾಗತ್ತೆ ಅಂತ.
ಈ ಆದೇಶ ಪ್ರಕಟ ಆದ ತಕ್ಷಣ ಮಾರ್ಷಲ್ಗಳನ್ನು ಕರೆದು ಅವರೆಲ್ಲರನ್ನೂ ಸಹ ಹೊರಗೆ ಹಾಕುವಂತಹ ಕ್ರಮವೂ ಸಹ ಕ್ರಿಯೆಯೂ ಸಹ ಮುಗೀತು ಇವತ್ತಿಗೆ. ಜೊತೆಗೆ ಈ ಬಜೆಟ್ ಸೆಷನ್ ಏನಿದೆ ಅಧಿವೇಶನವೂ ಸಹ ಇವತ್ತಿಗೆ ಮುಗೀತಾ ಇರೋದ್ರಿಂದ ಮುಂದಿನ ಅಧಿವೇಶನ ಶುರು ಆದ್ರೇ ಈ ಆದೇಶ ಅಥವಾ ಈ ನಿರ್ಬಂಧ ಏನಿದೆ, ಅಮಾನತೇನಿದೆ, ಅದನ್ನು ನಾವು ನೋಡೋಕ್ಕೆ ಸಾಧ್ಯ ಆಗೋದು. ಇದರ ನಡುವೆ ನಾವು ಕೇಳ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ, ಇದು ಸರಿನಾ ಅಂತ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಅಮಾನತು ಮಾಡೋದು ಸರಿ ಅಲ್ಲ, ನಿಜ. ಆದರೆ ಆಯ್ಕೆಯಾಗಿರುವಂತಹ ಶಾಸಕರು ನಡೆದುಕೊಳ್ಳುವ ರೀತಿಗಳಿಗೂ ಸಹ ಒಂದು ರೀತಿ ರಿವಾಜು ನಿಯಮ ಅಂತಿರುತ್ತೆ. ಪೀಠಕ್ಕೆ ಗೌರವ ಕೊಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ MLA, ಪ್ರತಿಪಕ್ಷ ಅಥವಾ ಆಡಳಿತ ಪಕ್ಷ ಯಾರದೇ ಆಗಿರಲಿ ಅವರ ಪ್ರಾಥಮಿಕ ಜವಾಬ್ದಾರಿಯಾಗಿರುತ್ತೆ. ಅದು ಈ ರೀತಿಯಾಗಿ ಗೂಂಡಾವರ್ತನೆ ತೋರೋದು, ಪೇಪರ್ಗಳನ್ನು ಹರಿದು ಸಭಾಧ್ಯಕ್ಷರ ಮುಂದೆ ಹೋಗಿ ಅಕ್ಕಪಕ್ಕ ನಿಂತ್ಕೊಂಡು ಅವರ ಮುಖದ ಮೇಲೆ ಹಾಕೋದು, ಅದು ಅತಿರೇಕದ ವರ್ತನೆ. ಆ ಸಂದರ್ಭದಲ್ಲಿ ಸ್ಪೀಕರ್ ಕ್ರಮವನ್ನು ಕೈಗೊಳ್ಳಲೇಬೇಕಾಗುತ್ತೆ, ಕೈಗೊಂಡಿದ್ದಾರೆ. ಇನ್ನು BJPಗೆ ಅದರ ನೈತಿಕತೆ ಇದೆಯಾ ಇಂತಹ ಕ್ರಮವನ್ನು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಅಥವಾ ಸಂವಿಧಾನ ವಿರೋಧಿ ಕ್ರಮ ಅಂತ ಟೀಕೆ ಮಾಡೋದಕ್ಕೆ? ಅಂದರೆ 101% ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ಮೋದಿ ಸರ್ಕಾರ ನಡೆಸಿಕೊಳ್ಳುವ ರೀತಿ ಇದೆಯಲ್ಲ ಸದನವನ್ನು, ಸಂಸತ್ತು, ಅದಕ್ಕಿಂತ ಕೆಟ್ಟ ಮಟ್ಟದಲ್ಲಿ ಜಗತ್ತಿನ ಯಾವ ಪಾರ್ಲಿಮೆಂಟಲ್ಲೂ ನಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. 100 ಜನಕ್ಕಿಂತ ಹೆಚ್ಚು ವಿರೋಧ ಪಕ್ಷದ ನಾಯಕರನ್ನು ಅಥವಾ ಪ್ರತಿನಿಧಿಗಳನ್ನು ಸಂಸತ್ತಿನಿಂದ ಹೊರಗೆ ಹಾಕಿ ಬಿಲ್ಲುಗಳನ್ನು ಪಾಸ್ ಮಾಡಿಕೊಂಡಂತಹ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಇರೋದು. ನರೇಂದ್ರ ಮೋದಿ ಅವರಿಗೆ ಮಾತ್ರ ಇರೋದು. ಜನವರಿಯಲ್ಲಿ ಮಾನ್ಸೂನ್ ಸೆಷನ್ ಏನಿತ್ತಲ್ಲ 2024ರಲ್ಲಿ ನಡೆದಂತಹದ್ದು, ಅದನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಪಕ್ಷದ ನಾಯಕರನ್ನು ಆಲ್ಮೋಸ್ಟ್ ಹೊರಗೆ ಹಾಕಿ ಇವರು ಪಾಡಿಗೆ ಇವರು ಬಿಲ್ಲುಗಳನ್ನು ಪಾಸ್ ಮಾಡಿಕೊಂಡ್ರು. ಅದಕ್ಕಿಂತ ಒಂದು ರೀತಿಯಾಗಿ ಏನಂತಾರೆ, ಸರ್ವಾಧಿಕಾರಿ ಧೋರಣೆ ಬೇರೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 6 ತಿಂಗಳು ಹೊರಗೆ ಹಾಕಿದ್ದಾರೆ ಅನ್ನೋದನ್ನು ಮುಂದಿಟ್ಕೊಂಡು ನಾವು ಅದನ್ನು BJPಯವರು ಅದರ ವಿರುದ್ಧವಾಗಿ ಮಾತಾಡೋದು ಸಾಧ್ಯ ಇಲ್ಲ. ಆದರೆ ಒಬ್ಬ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ ನಾವು ಈ ಒಂದು ಅಮಾನತೇನಿದೆ ಇದನ್ನು ಸಹ ಅನುಮಾನದ ದೃಷ್ಟಿಯಿಂದನೇ ನೋಡಬೇಕು, ಪ್ರಶ್ನೆ ಮಾಡಬೇಕು ಮತ್ತು ಸ್ಪೀಕರ್ ಅವರು ಇದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಡಬೇಕು. ಯಾಕೆ ಅಷ್ಟು ಜನರನ್ನು ಅಷ್ಟು ತಿಂಗಳ ಕಾಲ ಹೊರಗೆ ಹಾಕುವ ಅನಿವಾರ್ಯತೆ ಸೃಷ್ಟಿಯಾಯಿತು ಅಂತ. ಅದೇ ರೀತಿ ಮೋದಿ ಸರ್ಕಾರವೂ ಸಹ ಉತ್ತರ ಕೊಡಬೇಕಾಗಿತ್ತು. ಆದರೆ ಮೋದಿ ಸರ್ಕಾರ ದುರಹಂಕಾರಿ ಸರ್ಕಾರ, ಅದು ಯಾವತ್ತಿಗೂ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನೀವು ಏನಾದರೂ ಪ್ರಶ್ನೆ ಎತ್ತಿದ ತಕ್ಷಣ ನಿಮ್ಮನ್ನು ದೇಶದ್ರೋಹಿ ಅಂತನೋ, ರಾಷ್ಟ್ರದ್ರೋಹಿ ಅಂತನೋ, ಧರ್ಮದ್ರೋಹಿ ಅಂತನೋ ಬಿಂಬಿಸಿ ನಿಮ್ಮ ಮೇಲೇ ಗೂಬೆ ಕೂರಿಸ್ತಾರೆ. ಆ ಒಂದು ವಿಚಾರದಿಂದ ಬೇರೆ ಕಡೆಗೆ ಅದನ್ನು ಡೈವರ್ಟ್ ಮಾಡಿ ತಾವು ಮಾಡಿದ್ದು ಸರಿ ಅನ್ನುವಂತಹ ದಾರ್ಷ್ಟ್ಯವನ್ನು ಪ್ರದರ್ಶನ ಮಾಡ್ತಾರೆ. ಹಾಗಾಗಿ BJPಗೆ ಆ ನೈತಿಕತೆ ಇಲ್ಲ, BJP ಸದಸ್ಯರಿಗೆ ಆ ನೈತಿಕತೆ ಇಲ್ಲ. ಆದರೆ ಈ ರಾಜ್ಯದ ಪ್ರಜೆಗಳಿಗೆ ಖಂಡಿತವಾಗ್ಲೂ ಇದೆ. ಈ ರಾಜ್ಯದ ಪ್ರಜೆಗಳಿಗೆ UT ಖಾದರ್ ಅವರು ಸ್ಪಷ್ಟವಾಗಿ ಒಂದು ಸುದೀರ್ಘವಾದಂತಹ ಉತ್ತರವನ್ನು ಕೊಡಬೇಕಾಗತ್ತೆ. ಜನಪ್ರತಿನಿಧಿಗಳನ್ನು ಈ ರೀತಿ ಹೊರಗೆ ಹಾಕಿರುವಂತಹ ಮತ್ತು ಅಮಾನತಿನಲ್ಲಿ ಇಟ್ಟಿರುವಂತಹದ್ದಕ್ಕೆ ಏನು ಸಮರ್ಥನೆಯನ್ನು ನೀವು ಕೊಡ್ತೀರಿ ಅನ್ನೋದು ಪ್ರಜೆಗಳಿಗೆ ಅವರು ಹೇಳಲೇಬೇಕು, ಮತದಾರರಿಗೆ ಅವರು ಹೇಳಲೇಬೇಕು. ಆದರೆ ಮತ್ತೆ ಹೇಳ್ತಿದ್ದೀನಿ, BJPಗೆ ಕೇಳೋ ನೈತಿಕತೆ ಇಲ್ಲ. ಮೋದಿಯನ್ನು ಬೆಂಬಲಿಸುವ, ಮೋದಿ ಸರ್ಕಾರವನ್ನು ಬೆಂಬಲಿಸುವವರಿಗೆ ಯಾರಿಗೂ ಸಹ ಈ ಅಮಾನತನ್ನು ಪ್ರಶ್ನೆ ಮಾಡುವ ನೈತಿಕತೆ 1% ಅಲ್ಲ, 0.1% ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಲೆಟ್ ಅಸ್ ಸಿ UT ಖಾದರ್ ಅವರು ರಾಜ್ಯದ ಜನತೆಗೆ ಇದರ ಬಗ್ಗೆ ಏನು ಸಮಜಾಯಿಷಿಯನ್ನು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದ್ರ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ಕೊಳ್ಬೋದು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.